ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಫಿಶ್ ಕರಿ, ಬಂಗಡ ಮೀನಿಂದ ನಾನು ಕರಿ ಮಾಡ್ತಿದ್ದೇನೆ. ತುಂಬ ಟೇಸ್ಟಿಯಾಗಿ ಬರ್ತದೆ. ಹೋಟೆಲ್ ಸ್ಟೈಲಲ್ಲಿ ಮಾಡುತ್ತಿದ್ದೇನೆ. ಈಗ ಉಡುಪಿ ಮ್ಯಾಂಗ್ಳೂರು ಕಡೆ ಹೇಗೆ ಮಾಡ್ತಾರೋ ಹೋಟೆಲಲ್ಲಿ ಅದೇ ಥರ ಮಾಡಿದ್ದೇನೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿರ್ತದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಳ್ಳೆ ಬರ್ತದೆ, ಒಳ್ಳೆದಾಗ್ತದೆ, ಸೂಪರ್ ಆಗಿರ್ತದೆ. ಹಾಗೆ ಈ ಫಿಶ್ ಕರಿಯನ್ನು ಮಾಡುವ ವಿಧಾನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಹೆಂಚು ಇಟ್ಕೊಂಡಿದ್ದೇನೆ ಒಲೆಗೆ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹಾಗೆ ಒಂದು 10-12 ಮೆಣಸು ತಗೊಂಡಿದ್ದೇನೆ, ಬ್ಯಾಡಿಗೆ ಮೆಣಸು ತಗೊಂಡಿದ್ದೇನೆ. ಇದು 12 ಬೇಕಾಗ್ತದೆ, ಯಾಕೆಂದರೆ ನಾನು ತಗೊಂಡಿರುವುದು ಒಂದು ಅರ್ಧ kg ಬಂಗಡ ಫಿಶ್. ಅಷ್ಟಕ್ಕೆ ಇಷ್ಟು ಮಸಾಲ. ಇದು ನಾನು ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ 1 ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ. ಹಾಗೆ 1 ಟೀ ಸ್ಪೂನು ಪೆಪ್ಪರ್ ತಗೊಂಡಿದ್ದೇನೆ. ಹಾಗೆ ಅರ್ಧ ಟೀ ಸ್ಪೂನು ಜೀರಿಗೆ ತಗೊಂಡಿದ್ದೇನೆ. ಇದು ಎಲ್ಲವನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈಗ ಇದೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಹಾಗೆ ಫ್ರೆಂಡ್ಸ್, ಇಲ್ಲಿ ಒಂದು ಚಿಟಿಕೆ, 1-2 ಚಿಟಿಕೆ ನಾನು ಇದು ಮೆಂತೆ ತಗೊಂಡಿದ್ದೇನೆ, 1-2 ಚಿಟಿಕೆ. ಹಾಗೆ 1 ಚಿಟಿಕೆ ಸಾಸಿವೆ, ಹಾಗೆ 1-2 ಚಿಟಿಕೆ ಓಮ ತಗೊಂಡಿದ್ದೇನೆ, ಓಮ್ ಕಾಳು. ಅದು ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ ಮೀನು ಸಾರಿಗೆ. ನೀವು ಹಾಕಿ ನೋಡಿ, ಓಮ್ ಕಾಳು ತುಂಬ ಚೆನ್ನಾಗಿರ್ತದೆ. ಹಾಕ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಳ್ಬೇಕು ಫ್ರೆಂಡ್ಸ್, ಯಾಕೆಂದರೆ ಅದು ಜಸ್ಟ್ ಟೇಸ್ಟಿಗಷ್ಟೇ. ತುಂಬ ಹಾಕಿದರೆ ಅದು ಒಂಥರ ಕಹಿ ಬರ್ತದೆ, ಮತ್ತು ಸ್ಟ್ರಾಂಗ್ ಒಂಥರ ಫ್ಲೇವರ್ ಕೊಡ್ತದೆ. ಅದಕ್ಕೋಸ್ಕರ ಎಲ್ಲ ಚಿಟಿಕೆ ಹಾಕ್ಕೊಂಡ್ರೆ ಸಾಕು. ಬೇರೆ ಯಾವುದು ಕೊತ್ತಂಬರಿ ಬೀಜ ಯಾವುದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಆದರೆ ಓಮ್ ಕಾಳು ಮತ್ತು ಮೆಂತೆ ಇದೆಲ್ಲ ಜಾಸ್ತಿ ಆದರೆ ಕಹಿ ಬರ್ತದೆ. ಅದಕ್ಕೋಸ್ಕರ ಅದು ಕಡಿಮೆ ಕ್ವಾಂಟಿಟಿಯಲ್ಲಿ ತಗೊಳ್ಬೇಕು. ಚಿಟಿಕೆ ತಗೊಂಡ್ರೆ ಸಾಕು, 1-2 ಚಿಟಿಕೆ ತಗೊಂಡ್ರೆ ಸಾಕು. ಚೆನ್ನಾಗಿ ರೋಸ್ಟ್ ಆಗುವವರೆಗೂ ಹುರ್ಕೊಳ್ಬೇಕು ಫ್ರೆಂಡ್ಸ್. ಕೆಲವು ಕಡೆ ಮೀನು ಸಾರಿಗೆ ಓಮ್ ಕಾಳೆಲ್ಲ ಹಾಕೋದಿಲ್ಲ, ಆದರೆ ಇಲ್ಲಿ ನಾವು ಉಡುಪಿ ಮ್ಯಾಂಗ್ಳೂರು ಕಡೆ, ಕುಂದಾಪುರ ಕಡೆ ಎಲ್ಲ ನಾವು ಓಮ್ ಕಾಳು ಹಾಕ್ತೇವೆ. ತುಂಬ ಚೆನ್ನಾಗಿರ್ತದೆ ಟೇಸ್ಟು. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು ಫ್ರೆಂಡ್ಸ್. ನೋಡಿ, ಸಾಸಿವೆ ಎಲ್ಲ ಚಟಪಟ ಸಿಡಿತಾ ಇದೆ, ಮೆಣಸು ಕೂಡ ರೋಸ್ಟ್ ಆಗಿದೆ. ಇದನ್ನು ಈಗ ಸ್ಟವ್ ಆಫ್ ಮಾಡ್ತೇನೆ. ಹಾಗೆ ಈ ಬಿಸಿಯಲ್ಲೇ ಮತ್ತೆ ಹೀಟ್ ಆಗ್ತದೆ. ಹಾಗೆ ಫ್ರೆಂಡ್ಸ್, ನಾನು ಸ್ಟವ್ ಆಫ್ ಮಾಡಿದ ಮೇಲೆ ಕಾಯಿ ತುರಿ ಹಾಕ್ಕೊಳ್ತೇನೆ. ನಾನು ಒಂದು ಚಿಕ್ಕ ಕಾಯಿ, ಅಂದರೆ ಮೀಡಿಯಮ್ ಸೈಜ್ ಕಾಯಿಯಲ್ಲಿ ಇಷ್ಟು ತಗೊಂಡಿದ್ದೇನೆ ನೋಡಿ. ಫುಲ್ ತಗೊಳ್ಳಿಲ್ಲ. ಯಾವತ್ತು ಮೀನು ಸಾರಿಗೆ ಸ್ವಲ್ಪ ಕಾಯಿ ಕಡಿಮೆನೇ ಹಾಕ್ಕೊಳ್ಬೇಕು. ಅದಕ್ಕೋಸ್ಕರ ಕಡಿಮೆನೇ ಹಾಕ್ಕೊಳ್ತಿದ್ದೇನೆ. ತರಕಾರಿಗಾದರೆ ನಡೀತದೆ, ಮೀನು ಸಾರಿಗೆ ತುಂಬ ಕಾಯಿ ಹಾಕಿದರೆ ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೇನೆ. ಇದು ಏನು ಹುರಿಬೇಕಂತ ಏನಿಲ್ಲ, ಇದರಲ್ಲೇ ಡ್ರೈ ಆಗ್ತದೆ ನಮ್ಮ ಕಾಯಿ. ಹೀಗೆ ಇರಲಿ. ಈಗ ನಾವು ಎಲ್ಲ ರೆಡಿಯಾಗಿದೆ. ಈಗ ಇದಕ್ಕೆ ಫ್ರೆಂಡ್ಸ್ ನಾನೀಗ ಅರಿಶಿನ ಪೌಡರ್ ಹಾಕ್ಕೊಳ್ತೇನೆ. 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೇನೆ. 1 ಬೇಡ, ಅರ್ಧ ಹಾಕ್ಕೊಂಡ್ರೆ ಸಾಕು. ಅರ್ಧ ಹಾಕ್ಕೊಂಡಿದ್ದೇನೆ. ಹಾಗೆ ನೋಡಿ, ಒಂದು 4 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಏನು ಸ್ಕಿನ್ ಅಂತ ತಗೊಳ್ಳೋದು ಬೇಡ, ಹೀಗೆ ಇರಲಿ. ಹಾಗೆ ಒಂದು ಅರ್ಧ ಈರುಳ್ಳಿ ತಗೊಂಡಿದ್ದೇನೆ. ಇದೆಲ್ಲ ಗ್ರೈಂಡರಿಗೆ ಹಾಕಬೇಕು ಕೂಲಾದಮೇಲೆ. ಹಾಗೆ ಫ್ರೆಂಡ್ಸ್, ನಾನು ಒಂದು ಲಿಂಬು ಗಾತ್ರದ ಹುಣಸೆ ಹುಳಿ ತಗೊಂಡಿದ್ದೇನೆ, ನೀರಲ್ಲಿ ನೆನೆಲಿಕ್ಕೆ ಬಿಟ್ಟಿದ್ದೇನೆ. ಈಗ ಇದೆಲ್ಲವನ್ನು ಒಟ್ಟಿಗೆ ನಾನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿ ಬರ್ತೇನೆ ಫ್ರೆಂಡ್ಸ್. ಇಲ್ಲಿ ನಮ್ಮ ಮಸಾಲ ಕೂಡ ರುಬ್ಬಿ ಆಯಿತು ನೋಡಿ. ಚೆನ್ನಾಗಿ ತುಂಬ ಸಾಫ್ಟಾಗಿ ಪೇಸ್ಟ್ ಆಗಬೇಕು ನೋಡಿ, ತುಂಬ ಸಾಫ್ಟ್ ಆಗಬೇಕು. ನೈಸ್ ಆದರೆ ಚೆನ್ನಾಗಾಗ್ತದೆ ಮೀನು ಸಾರು. ಚೆನ್ನಾಗಿ ರುಬ್ಕೊಂಡು ಬಂದಿದ್ದೇನೆ. ಹಾಗೆ ಮಿಕ್ಸಿಗೆ ನಾವು ಮಸಾಲೆ ರುಬ್ಬುವಾಗ ಒಂದು 200 ml ನೀರು ಹಾಕಿ ರುಬ್ಬಿ ಆಯಿತಾ. ಮತ್ತು ನಾನು ಹೇಳಲಿಲ್ಲ, ಮಿಕ್ಸಿಗೆ ಹಾಕುವಾಗ 1 ಗ್ಲಾಸ್ ನೀರು ಹಾಕಿ
ನುಣ್ಣಗೆ ರುಬ್ಕೊಳ್ಬೇಕಾಗ್ತದೆ. ಹಾಗೆ ಇಲ್ಲಿ ಅರ್ಧ ಕಿಲೋ ಬಂಗುಡೆ ಮೀನನ್ನು ಕ್ಲೀನಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೇನೆ. ನೋಡಿ ಇದರಲ್ಲಿ ಅರ್ಧ ಕಿಲೋ ಫಿಶ್ ಇದೆ. ನೋಡಿ ಫ್ರೆಶ್ ಆಗಿದೆ, ಚೆನ್ನಾಗಿ ಹೀಗೆ ತುಂಡು ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾವು ಸಾಂಬಾರು ರೆಡಿ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನಾನೊಂದು ಮಡ್ ಪಾತ್ರೆ ಇಟ್ಕೊಂಡಿದ್ದೇನೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹಾಗೆ ಒಂದು 200 ml ಆಯಿಲ್ ಹಾಕ್ಕೊಳ್ತೇನೆ. ಆಯಿಲ್ ಹೀಟ್ ಆದಮೇಲೆ ಈರುಳ್ಳಿ, ಒಂದು ಅರ್ಧ ಈರುಳ್ಳಿ ನಾನು ಅಲ್ಲಿ ರುಬ್ಲಿಕ್ಕೆ ಹಾಕಿದ್ದೇನೆ. ಇಲ್ಲಿ ಕೂಡ ಒಂದು ಅರ್ಧ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೇನೆ, ಇದನ್ನು ಹಾಕ್ಕೊಳ್ತೇನೆ. ಇದೇನು ಗೋಲ್ಡನ್ ಬ್ರೌನ್ ಆಗಬೇಕಂತ ಏನಿಲ್ಲ, ಇದು ಮೀನು ಮಸಾಲೆ ಜೊತೆಗೆ ಬೇಯ್ತದೆ. ಸ್ವಲ್ಪ ಫ್ರೈ ಆದರೆ ಸಾಕು. ನೋಡಿ ಈರುಳ್ಳಿ ಕಲರ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ, ಇಷ್ಟ ಆದರೆ ಸಾಕು. ಈಗ ಒಂದು ಚಿಕ್ಕ ಟೊಮೆಟೊ ಹಚ್ಚಿಟ್ಕೊಂಡಿದ್ದೇನೆ, ಇದನ್ನು ಕೂಡ ಹಾಕೊಳ್ಳೋಣ. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತೇನೆ. ಹಾಗೆ 2 ಹಸಿಮೆಣಸಿನಕಾಯಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೇನೆ, ಆ್ಯಡ್ ಮಾಡೋಣ. ಹಾಗೆ ಒಂದು 1/4 ಇಂಚು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಇದನ್ನು ಕೂಡ ಹಾಕ್ಕೊಳ್ತೇನೆ. ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳಿ. ನಾವು ಈ ಕಡೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತೇವಲ್ವ, ಹಾಗಾಗಿ ಉಡುಪಿ ಕಡೆ, ಹಾಗಾಗಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಇದು ನಾನು ಮಾಡ್ತಾ ಇರೋದು ಹೋಟೆಲ್ ಸ್ಟೈಲ್ ಮೀನು ಸಾಂಬಾರು ಫ್ರೆಂಡ್ಸ್. ಅವರು ಕೂಡ ಹೋಟೆಲಲ್ಲಿ ಇದೇ ಥರ ಮಾಡ್ತಾರೆ. ನಾವು ಮನೆಯಲ್ಲಿ ಮೀನು ಸಾಂಬಾರು ಮಾಡೋದಾದರೆ ನಾವು ಹೀಗೆ ಒಗ್ಗರಣೆ ಏನೋ ಹಾಕೋದಿಲ್ಲ, ಹಾಗೆ ಮಾಡ್ತೇವೆ. ಹೋಟೆಲ್ಗಳಲ್ಲಿ ಅವರು ಹೀಗೆ ಮಾಡ್ತಾರೆ. ನೋಡಿ ಟೊಮೆಟೊ ಎಲ್ಲ ಬೆಂದಿದೆ. ಈಗ ನಾವು ರುಬ್ಬಿಕೊಂಡಂಥ ಮಸಾಲೆ ಹಾಕ್ಕೊಳ್ಳೋಣ. ಇದರೊಂದಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮಸಾಲ. ಈಗ ಫ್ರೆಂಡ್ಸ್, ನಾವು ಮಿಕ್ಸಿ ಜಾರ್ ತೊಳಿತೇವಲ್ವ, ಆ ನೀರನ್ನೇ ಸೇರಿಸೋಣ. ಮಿಕ್ಸಿ ಜಾರ್ ತೊಳೆದಂಥ ನೀರು, ಅದನ್ನೆಲ್ಲ ಹಾಕ್ಕೊಳ್ಳೋಣ. ಹೀಗೆ ಥಿಕ್ನೆಸ್ ಎಷ್ಟು ಬೇಕು ಅಷ್ಟು ವಾಟರ್ ಆ್ಯಡ್ ಮಾಡಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕಬೇಕಾಗ್ತದೆ, ತುಂಬ ದಪ್ಪ ಇದ್ರೂ ಚೆನ್ನಾಗಾಗೋದಿಲ್ಲ. ಫ್ರೆಂಡ್ಸ್, ಈಗ ನಾನು ಸ್ವಲ್ಪ ನೀರು ಸೇರಿಸ್ತೇನೆ ಇನ್ನೂ ಕೂಡ. ಅದು ಸ್ವಲ್ಪ ತಿಕ್ ಜಾಸ್ತಿ ಆಗಿದೆ, ತುಂಬ ತಿಕ್ಕಿರಬಾರ್ದು ಗ್ರೇವಿ. ನೋಡಿ ಈಗ ಕರೆಕ್ಟಾಗಿದೆ. ಈಗ ಉಪ್ಪು ಸೇರಿಸ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೇನೆ. ನೋಡಿ ಈ ಹದದಲ್ಲಿ ಇರಲಿ. ಇನ್ನು ಕುದ್ದು ಮತ್ತೆ ದಪ್ಪ ಆಗ್ತದೆ. ತುಂಬ ತೆಳು ಬೇಡ, ತುಂಬ ದಪ್ಪನೂ ಬೇಡ, ಹದ ಇದ್ದರೆ ಕರೆಕ್ಟ್ ಆಗ್ತದೆ ಮೀನು ಸಾಂಬಾರಿಗೆ. ತುಂಬ ನೀರಿದ್ರೂ ಕೂಡ ಒಳ್ಳೆಯದಾಗೋದಿಲ್ಲ, ತುಂಬ ತಿಕ್ಕಿದ್ರೂ ಒಳ್ಳೆಯದಾಗೋದಿಲ್ಲ ಫ್ರೆಂಡ್ಸ್, ಹದ ಇರಬೇಕು. ಓಕೆ, ನಾನೊಂದು ಲಿಡ್ ಕ್ಲೋಸ್ ಮಾಡ್ತೇನೆ. ಕುದೀಲಿ, ಸರಿಯಾಗಿ ಕುದಿಬೇಕು ಫ್ರೆಂಡ್ಸ್ ಈ ಮಸಾಲ. ಫ್ರೆಂಡ್ಸ್ ನೋಡಿ, ಚೆನ್ನಾಗಿ ಕುದೀತಾ ಇದೆ ಮಸಾಲ. ನೋಡಿ ಇಷ್ಟು ಕುದಿಬೇಕು ಮಸಾಲ ಸರಿಯಾಗಿ. ನೋಡಿ ಈಗ ಫಿಶ್ನ ಹಾಕೋಣ. ಒಂದು ಸರಿ ಉಪ್ಪು ಚೆಕ್ ಮಾಡಿ, ಟೆಸ್ಟ್ ಮಾಡಿ ನೋಡಿ ನಮಗೆ ಕರೆಕ್ಟ್ ಹದ ಇದೆಯಂತ. ಇಲ್ಲಾಂದರೆ ಸ್ವಲ್ಪ ಹಾಕ್ಕೊಳ್ಳಿ. ನನಗೆ ಇದು ಉಪ್ಪು ಕರೆಕ್ಟಾಗಿದೆ ನಾನು ಹಾಕಿದ್ದು. ಈಗ ಫಿಶ್ ಹಾಕ್ಕೊಳ್ಳೋಣ.
ಈ ಮಳೆ ಬರುವಾಗ ಈ ಫಿಶ್ ಸಾಂಬಾರಿದ್ದರೆ ಎಷ್ಟು ಚೆನ್ನಾಗಿರ್ತದೆ ಫ್ರೆಂಡ್ಸ್, ಊಟಕ್ಕೆ ಗೊತ್ತುಂಟಾ? ಸೂಪರಾಗಿರ್ತದೆ. ಸ್ಪೈಸಿಯಾಗಿ ತುಂಬ ಚೆನ್ನಾಗಿರ್ತದೆ. ಬೇಡ ಅಂದರೂ ಒಂದು ತುತ್ತು ಅನ್ನ ಜಾಸ್ತಿನೇ ಸೇರ್ತದೆ. ಈಗೆಲ್ಲ ಹಾಕಿ ಆಯಿತು. ಈಗ ಒಂದು ಸರಿ ನಾನು ಹೀಗೆ ಹಿಡ್ಕೊಂಡು ಆ ಕಡೆ ಈ ಕಡೆ ಸ್ವಲ್ಪ ಹೀಗೆ ಆಚೆ ಈಚೆ ಮಾಡ್ಕೊಂಡ್ರಾಯಿತು. ನೋಡಿ, ಒಂದು 10 ಮಿನಿಟ್ಸ್ ಕುಕ್ ಆಗಬೇಕು ಫ್ರೆಂಡ್ಸ್. ಫಿಶ್ ಎಲ್ಲ ಸರಿಯಾಗಿ ಬೇಯಬೇಕಲ್ವ. ಹಾಗೆ ಮಧ್ಯೆ ಮಧ್ಯೆ ಒಂದು ಸರಿ ನಾವು ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಹೀಗೆ ಒಮ್ಮೆ ಹೀಗೆ ತಿರುಗಿಸ್ಕೊಂಡು ಇಡಬೇಕಾಗ್ತದೆ. ಒಂದು 10 ಮಿನಿಟ್ಸ್ ಕುಕ್ ಆಗಲಿ. ಲಿಡ್ ಕ್ಲೋಸ್ ಮಾಡ್ತೇನೆ ಫ್ರೆಂಡ್ಸ್. ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ತಳ ಹಿಡಿತದೆ ಮೀನು. ಹಾಗಾಗಿ ಇನ್ನೊಮ್ಮೆ ಹೀಗೆ ನೋಡಿ, ಹೀಗೆ ನಾವು ಸ್ಪೂನ್ ಹಾಕೋದಕ್ಕಿಂತ ಕೈಯಲ್ಲಿ ಹೀಗೆ ಶೇಕ್ ಮಾಡಿದರೆ ಸ್ವಲ್ಪ ಪಾತ್ರೆನ ಚೆನ್ನಾಗಿ ಮಿಕ್ಸ್ ಆಗ್ತದೆ. ಹಾಗೆ ಮೀನು ಹಾಳಾಗೋದಿಲ್ಲ. ನಾವು ಸ್ಪೂನ್ ಹಾಕ್ತಾಯಿದ್ರೆ ಮೀನೆಲ್ಲ ಸ್ವಲ್ಪ ಕದಡ್ತದೆ. ಹಾಗಾಗಿ ಈ ಥರ ನಾವು ಶೇಕ್ ಮಾಡೋದ್ರಿಂದ ಚೆನ್ನಾಗಿರ್ತದೆ. ಈಗ ಇನ್ನೂ ಸ್ವಲ್ಪ ಕುಕ್ ಆಗಲಿ. ಒಟ್ಟಿಗೆ 10 ಮಿನಿಟ್ಸ್ ಫ್ರೆಂಡ್ಸ್. ನಮ್ಮ ಫಿಶ್ ಕರಿ ರೆಡಿಯಾಗಿದೆ. ತುಂಬ ಘಮ ಬರ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ಈ ಥರ ಹೋಟೆಲ್ ಸ್ಟೈಲಲ್ಲಿ ಮಾಡಿದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಕಮೆಂಟಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ. ಹಾಗೆ ಫ್ರೆಂಡ್ಸ್, ನಾನು ಈಗ ಗ್ಯಾಸ್ ಆಫ್ ಮಾಡ್ತೇನೆ. ಅದು ಮಡ್ಡು ಪಾತ್ರೆ ಅಲ್ವಾ, ಆಫ್ ಮಾಡಿದ ಮೇಲೂ ಕುದೀತಾ ಉಂಟು ನೋಡಿ. ಅದು ಯಾಕೆ ಅಂದರೆ ಅದು ತುಂಬ ಹೀಟ್ ಆಗ್ತದೆ ಅಲ್ವಾ ಪಾತ್ರೆ. ಎಲ್ಯುಮಿನ್ ಆದರೆ ಪಟ್ಟ ನಾವು ಆಫ್ ಮಾಡಿದ ಕೂಡಲೇ ಇಷ್ಟು ಇದಾಗೋದಿಲ್ಲ. ನೋಡಿ ಫಿಶ್ ಹೇಗೆ ಬೆಂದು ಚೆನ್ನಾಗಿ ಬೆಂದಿದೆ ನೋಡಿ, ಸೂಪರಾಗಿ ಬರ್ತದೆ. ನೋಡಿದ್ರಾ? ನೋಡಿ, ಈಗ ಸರ್ವ್ ಮಾಡೋಣ.